ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಬೆಳಗಾವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಬೈಲಹೊಂಗಲ ಹಾಗೂ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಬೈಲಹೊಂಗಲ್, ಉರ್ದು ಸಂಪನ್ಮೂಲ ಕೇಂದ್ರ ಬೈಲಹೊಂಗಲ್, ಸರ್ಕಾರಿ ಉರ್ದು ನಂಬರ್ 2 ಶಾಲೆಯ ಬೈಲಹೊಂಗಲ ಇದರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಾ ಹಂತದಲ್ಲಿ ಕಲಿಕಾ ಹಬ್ಬವನ್ನು ಮಂಗಳವಾರ ದಿನಾಂಕ 23ರಂದು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯ ಅಧಿಕಾರಿ ಶ್ರೀ ರವಿ ಹಿರೇಮಠ್ ಅವರು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀ ಎಸ್.ಡಿ. ಗಂಗಣ್ಣವರ್ ಹಾಗೂ ಜಿಲ್ಲಾ ಪ್ರಾಥಮಿಕ ಶಾಲಾ ಸಂಘದ ಅಧ್ಯಕ್ಷರು ಶ್ರೀ ಬಿ.ಎಸ್. ಪಕ್ಕೇಸ್ವಾಮಿ ಮಠ್, ತಾಲೂಕಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಎಂ.ಆರ್. ಬೋವಿಯವರು ಹಾಗೂ ನೌಕರರ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಚಂದ್ರು ಭಜಂತ್ರಿ ಮತ್ತು ಖಜಾಂಚಿ ಶ್ರೀ ಪಿ.ಪಿ. ಸೊಂಟಕ್ಕಿ, ಗುರುರಾಜ್ ಬುಳನ್ನವರ್ ಭಾಗವಹಿಸಿದ್ದರು. ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಜಾವೀದ್ ಗಡಿಂಗ್ಲೇಜ್, ಸದಸ್ಯರಾದ ಬಾಗೇವಾಡಿ, ದಾಸ್ತಿಕೊಪ್, ಕರುಣಕೊಪ್ ಹಾಜರಿದ್ದರು. ಮುಖ್ಯ ಅತಿಥಿಗಳಾಗಿ ಪುರಸಭೆ ಸದಸ್ಯರಾದ ಶ್ರೀಮತಿ ದಿಲ್ಶಾನಾ ಬಾನು ನದಾಫ್ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶ್ರೀ ರವಿ ಹಿರೇಮಠ್ ಉದ್ಘಾಟನಾ ಪರ ಮಾತುಗಳನ್ನು ಆಡಿದರು. ಕರ್ನಾಟಕ ಸರ್ಕಾರ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಕೂಡ ಮುಖ್ಯವಾಹಿನಿಗೆ ಬಂದು ಕಲಿಕೆಯಲ್ಲಿ ಸಾಮಾನ್ಯರಂತೆ ಉತ್ತಮವಾದ ರೀತಿ ಚಟುವಟಿಕೆಗಳನ್ನು ಮಾಡಲು ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ಅವರಿಗೆ ಕತೆ ಹೇಳುವುದು, ರಸರಸ ಪ್ರಶ್ನೆ, ಕೈ ಬರಹ ಇತ್ಯಾದಿ ಸ್ಪರ್ಧೆ ಏರ್ಪಡಿಸಿ ಅವರಲ್ಲಿನ ಸೂಕ್ತ ಪ್ರತಿಭೆ ಪ್ರದರ್ಶನ ಮಾಡಲು ಉತ್ತಮ ಹಬ್ಬ ಇದಾಗಿದೆ ಎಂದರು. ಮತ್ತು ಈಗಾಗಲೇ ಮಕ್ಕಳು ಸಾಧಿಸಿದ ಕಲಿಕೆಯನ್ನು ವಿವಿಧ ಚಟುವಟಿಕೆಗಳ ಮೂಲಕ ಪಾಲಕರಿಗೆ ಪ್ರದರ್ಶನ ಮಾಡಲು ಕಲಿಕಾ ಹಬ್ಬದ ಚಟುವಟಿಕೆಗಳನ್ನು ಮಾಡಲಾಗುತ್ತಿದೆ. ಇಲ್ಲಿ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾಗಿ ಇಲಾಖೆಯಿಂದ ಬಹುಮಾನಗಳನ್ನು ಮತ್ತು ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಎಂದರು. ಇನ್ನು ಹೆಚ್ಚಿನ ಜ್ಞಾನ ಪಡೆದುಕೊಳ್ಳಲು ಓದಿನ ಕಡೆಗೆ ಹೆಚ್ಚಿನ ಗಮನ ನೀಡಲು ಸಹಾಯಕವಾಗಿದೆ ಎಂದರು. ಪ್ರಾಸ್ತಾವಿಕವಾಗಿ ಶ್ರೀಮತಿ ಪಿ.ವೈ. ಸಿಂತ್ರಿ ಮಾತನಾಡಿದರು. ಎಸ್.ಡಿ. ಗಂಗಣ್ಣವರ್ ಮಾತನಾಡಿ, ಸರ್ಕಾರಿ ಶಾಲೆಯ ಮಕ್ಕಳು ಎಲ್ಲ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನಿಲ್ಲಲು ಅವರಿಗೆ ಪ್ರೋತ್ಸಾಹ ಅಗತ್ಯ, ಅದನ್ನು ಶಿಕ್ಷಕರು ನೀಡಬೇಕು ಎಂದರು. ಎಂ.ಆರ್. ಬೋವಿಯವರು ಮಾತನಾಡಿ, ಡಾಕ್ಟರ್ ಎ.ಪಿ.ಜೆ. ಅಬ್ದುಲ್ ಕಲಾಂರಂತೆ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ರಾಷ್ಟ್ರದ ದೊಡ್ಡ ಹುದ್ದೆ ಅಲಂಕರಿಸಬೇಕು ಎಂದು ಅವರು ಉದಾಹರಣೆ ನೀಡಿದರು. ಮಕ್ಕಳನ್ನು ಪ್ರೇರೇಪಿಸಿ ಕಾರ್ಯಕ್ರಮವನ್ನು ಸ್ಥಳೀಯ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಕೆ.ಎ. ಮಕಾಂದಾರ್ ನಡೆಸಿದರು. ಸ್ವಾಗತವನ್ನು ಅಜ್ಜಪ್ಪ ಅಂಗಡಿ ಅವರು ಕೋರಿದರು.